ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷ ದಶಮಿ ತಿಥಿ ವಿಶಾಖ ನಕ್ಷತ್ರ ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನ ಮಹಾರಾಣಿ ಜೂನಿಯರ್ ಕಾಲೇಜು ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ನೀಟ್ ವಿರುದ್ಧದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಹೇಳಿದ್ದಾರೆ ಎಂದು ಬಿಜೆಪಿ ಮುಖಂಡರ ಆರೋಪ. ಹಳೇಬೀಡಿನಲ್ಲಿ ಕೀಟನಾಶಕ ಔಷಧಿ ಅಂಗಡಿಯ ಎಡವಟ್ಟು, ತಪ್ಪು ಕಳೆನಾಶಕ ಸಿಂಪಡಿಕೆಗೆ ಲಕ್ಷಾಂತರ ರೂಪಾಯಿ ಶುಂಠಿ ಬೆಳೆ ಸಂಪೂರ್ಣ ನಾಶ, ಸಾಲದ ಸುಳಿಯಲ್ಲಿ ರೈತ ಕುಟುಂಬ, ಸಮಗ್ರ ಪರಿಹಾರಕ್ಕೆ ಆಗ್ರಹ. ರಾಜ್ಯಸಭೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಧ್ವನಿ. ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಮಹಾರಾಣಿ ಜೂನಿಯರ್ ಕಾಲೇಜಿನಲ್ಲಿ ನೀಟ್ ಜಾಗೃತಿ ಕಾರ್ಯಕ್ರಮದ ಹೆಸರಿನಲ್ಲಿ ವಿದ್ಯಾರ್ಥಿಗಳನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಲು ಪ್ರೇರೇಪಿಸಲಾಗುತ್ತಿದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳನ್ನು ತರಗತಿಯಿಂದ ಹೊರಗೆ ಕರೆದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಸೂಚಿಸಿದ್ದಾರೆ ಎಂಬ ದೂರು ತಮಗೆ ಬಂದಿರುವುದಾಗಿ ಅವರು ತಿಳಿಸಿದ್ದಾರೆ. ನೀಟ್ ಪರೀಕ್ಷೆ ಕುರಿತ ಜಾಗೃತಿ ಮೂಡಿಸುವುದಕ್ಕೆ ವಿರೋಧವಿಲ್ಲ, ಆದರೆ ಶಿಕ್ಷಣ ಸಂಸ್ಥೆಗಳನ್ನು ರಾಜಕೀಯ ಪ್ರಚಾರಕ್ಕೆ ಬಳಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರ ಭಾವಚಿತ್ರ ಹಾಗೂ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಚಿತ್ರಗಳನ್ನು ಪ್ರದರ್ಶಿಸಿರುವುದನ್ನು ಖಂಡಿಸಿದ ಅವರು, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ವ್ಯಕ್ತಿಗಳ ಪರಿಚಯ ಮಾಡಿಕೊಡಬೇಕು ಹೊರತು ಇಂತಹ ಚಿತ್ರಣಗಳನ್ನು ತೋರಿಸಬಾರದು ಎಂದರು. ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನು ತಪ್ಪುದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿ ಇಂತಹ ಕಾರ್ಯಕ್ರಮಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಇವತ್ತು ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ನಾನು ಮನೆಯಲ್ಲಿದ್ದಾಗ ನನಗೊಂದು ದೂರವಾಣಿ ಬಂತು. ಇಲ್ಲಿನ ಪ್ರಿನ್ಸಿಪಾಲ್ರು, ಅಂದರೆ ಈ ಮಹಾರಾಣಿ ಜೂನಿಯರ್ ಕಾಲೇಜ್ ಏನಿದೆ, ಇಲ್ಲಿನ ಪ್ರಿನ್ಸಿಪಾಲ್ರು ವಿದ್ಯಾರ್ಥಿಗಳಿಗೆ ಒಂದು ಅರ್ಧ ಗಂಟೆ ಬಿಟ್ಟು ಆಚೆ ಬನ್ನಿ, ಒಂದು ಸ್ಟ್ರೈಕ್ ಇದೆ, ಭಾಗವಹಿಸಿ ಅಂತ ಹೇಳ್ತಿದ್ದಾರೆ. ನಾವೇನು ಮಾಡ್ಬೇಕು ಸರ್ ಅಂತ ನನಗೊಂದಷ್ಟು ಜನ ಫೋನ್ ಮಾಡಿದ್ರು. ಇದು ತಪ್ಪು. ವಿದ್ಯಾರ್ಥಿಗಳು ನೀವು ವಾಲಂಟ್ರಾಗಿ ಬಂದು ಆಚೆ ಕಡೆ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಅಭ್ಯಂತರ ಎಲ್ಲ ನಿಮ್ಮ ಹಕ್ಕದು. ಆದರೆ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲೇ ಸೇರಿಸ್ತಾರಂದ್ರೆ ಹೆಂಗೆ? ನೀಟ್ದು ಏನು ಒಂದು ಕ್ವಶನ್ ಪೇಪರ್ ಲೀಕ್ ಆಗಿತ್ತು, ಆಗಬಾರ್ದಿತ್ತದು, ದುರಂತ. ಅದಕ್ಕೆ ಸರ್ಕಾರ ಒಂದು ಪರಿಶೀಲನಾ ಕ್ರಮ ತಗೊಂಡು ಮರು ಎಕ್ಸಾಮ್ ಮಾಡಿದೆ. ಆ ಮರು ಎಕ್ಸಾಮ್ದು ರ್ಯಾಂಕಿಂಗ್ ಅನೌನ್ಸ್ ಆಗಿದೆ, ಮತ್ತೆ ಸೀಟ್ ಹಂಚಿಕೆನೂ ಪ್ರಾರಂಭ ಆಗಿದೆ. ಈಗೇನು ಮಾಡ್ತೀರಾ? ಮುಂದಿನ ವರ್ಷಕ್ಕೆ ಈಗ ಈಗಲೇ ಅವೇರ್ನೆಸ್ ಅಂತೆ. ಆದರೆ ನಾನು ಇಲ್ಲಿ ಬಂದು ನೋಡಿದ್ರೆ ಪರಿಸ್ಥಿತಿನೇ ಬೇರೆ. ಏನಾಗಿದೆ? ದೊಡ್ಡ ವಿಡಿಯೋ ಸ್ಕ್ರೀನ್ ಇದೆ, ವಿಡಿಯೋ ಸ್ಕ್ರೀನ್ನಲ್ಲಿ ರಾಹುಲ್ ಗಾಂಧಿ ಫೋಟೋ ಇದೆ. ರಾಹುಲ್ ಗಾಂಧಿನಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಕಾಂಗ್ರೆಸ್ ನಾಯಕರನ್ನು ಕೇಳಿದ್ರೆ 12 ಜನ ಈ ನೀಟ್ ಎಕ್ಸಾಮ್ನಲ್ಲಿ ಯಾರು ಸೂಸೈಡ್ ಮಾಡ್ಕೊಂಡು 21 ಜನ ಏನಿದ್ರು ಅವ್ರದ್ದು ಫೋಟೋ ಹಾಕಿದ್ದಾರೆ, ಶ್ರದ್ಧಾಂಜಲಿ ಅಂತೆ. ನಾವು ವಿದ್ಯಾರ್ಥಿಗಳು ಯಾರನ್ನ ಪ್ರೇರಣೆ ಕೊಡಬೇಕು? ರ್ಯಾಂಕ್ ಬಂದಂಥ ಒಂದು 10 ಜನನ್ನ, ನೀಟ್ನಲ್ಲಿ ಟಾಪರ್ಸ್ ಬಂದಂಥ ಒಂದು 10 ಜನನ್ನ, ಅಥವಾ ದೇಶಭಕ್ತರನ್ನ, ಭಗತ್ ಸಿಂಗ್ ಅಂತವ್ರನ್ನ, ಅಥವಾ ಅವ್ರಿಗೆ ಬೇಕಾದರೆ ಮಹಾತ್ಮ ಗಾಂಧಿನ, ಜವಾಹರ್ ನೆಹರು ಇಂಥ ಫೋಟೋ ಹಾಕಿ ಇದು ದೇಶಕ್ಕೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಈ ಥರ ಉದಾತ್ತ ಕಾರ್ಯವನ್ನು ಮಾಡಿದ್ದಾರೆ ಅಂತ ಫೋಟೋ ಹಾಕಲಿ. ಒಂಜಿ ಅಥವಾ ಯಾವುದೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡವ್ರನ್ನ ಇವರು ಪ್ರೇರಣೆ ಆಗಿ ತೋರಿಸ್ತಾರೆ ಅಂದರೆ ಇವ್ರ ಮನಸ್ಥಿತಿ ಆಗಿರಬೇಕು. ಇದಕ್ಕೆ ನಮ್ಮ ವಿರೋಧ. ಮತ್ತೆ ರಾಹುಲ್ ಗಾಂಧಿಗೂ ಮೈಸೂರಿನ ಮಹಾರಾಣಿ ಜೂನಿಯರ್ ಕಾಲೇಜ್ಗೂ ಏನು ಸಂಬಂಧ? ಕಾಲೇಜಿನ ಇವರು ಕಾಂಗ್ರೆಸ್ ಒಂದು ಅಖಾಡವಾಗಿ ಮಾಡ್ಕೋತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ. ನಾವೀಗ ಬಂದ ಮೇಲೆ ಅವರ ಶಾಸಕರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಶಾಸಕರು ಹೇಳಿದ್ರು ನಾನೇ ಲೆಟರ್ ಕೊಟ್ಟಿದ್ದೆ ಕನ್ನಡ ಅಂತ, ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ. ಮತ್ತು ಈ ಕಾರ್ಯಕ್ರಮ ನಿಲ್ಲಬೇಕು. ಕಾಂಗ್ರೆಸ್ ಲೀಡರ್ಗಳನ್ನ ಪಕ್ಷ ಹಾಕ್ಕೊಳ್ಳೋದು ಮತ್ತು ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಎಳೆಯುವಂಥ ಕಾರ್ಯಕ್ರಮ, ನೀಟ್ಗೆ ಅವೇರ್ನೆಸ್ ಕೊಡೋದು ಮನೆಗೆ ಅವ್ರದ್ದೇ ಸರ್ಕಾರದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಸರ್ಕಾರಿ ಕಾಲೇಜ್ಗಳಲ್ಲೂ ಸಹ ಒಂದು ಹೆಚ್ಚಿನ ಅವರಿಗೆ ವ್ಯಾಸಂಗಕ್ಕೋಸ್ಕರ ಎಕ್ಸ್ಟ್ರಾ ಕೋಚಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ಮಾಡಲಿ, ಯಾರು ವಿರೋಧ ಮಾಡ್ತಾರೆ? ಆದರೆ ಈ ರೀತಿ ಕಾರ್ಯಕ್ರಮಗಳು ನಮ್ಮ ವಿರೋಧ. ಇದನ್ನು ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಅದ್ರಲ್ಲಿ ಮೈಸೂರು ಕಾಂಗ್ರೆಸ್ನವರು, ಇದಕ್ಕೆ ನಮ್ಮ ವಿರೋಧ ಇದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸಿದ್ದನಹುಂಡಿ ಗ್ರಾಮದ ಬಳಿ ನಡೆದ ಅಪಘಾತದಲ್ಲಿ ಚಲಿಸುತ್ತಿದ್ದ ಆಟೋ ಮೇಲೆ ಮರದ ಕೊಂಬೆ ಬಿದ್ದು ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಬ್ಬು ತುಂಬಿಕೊಂಡು ಸಾಗುತ್ತಿದ್ದ ಲಾರಿಯೊಂದು ರಸ್ತೆ ಬದಿಯಲ್ಲಿದ್ದ ಮರದ ಕೊಂಬೆಗೆ ಡಿಕ್ಕಿ ಹೊಡೆದ ಪರಿಣಾಮ ಕೊಂಬೆ ಮುರಿದು ಹಿಂದೆ ಬರುತ್ತಿದ್ದ ಆಟೋದ ಮೇಲೆ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ಆಟೋದ ಮುಂಭಾಗ ಸಂಪೂರ್ಣ ಜಖಂಗೊಂಡಿದ್ದು ಚಾಲಕನಿಗೆ ತೀವ್ರ ಗಾಯಗಳಾಗಿವೆ. ಸ್ಥಳೀಯರು ತಕ್ಷಣವೇ ಗಾಯಾಳುವನ್ನು ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ. ಅದೃಷ್ಟವಶಾತ್ ಬೇರೆ ಯಾವುದೇ ಅಪಾಯ ಸಂಭವಿಸಿಲ್ಲ ಎಂದು ತಿಳಿದುಬಂದಿದೆ. ಘಟನೆ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಹಳೇಬೀಡು ಭಾಗದಲ್ಲಿ ಔಷಧಿ ಅಂಗಡಿಯವರು ನೀಡಿದ ತಪ್ಪು ಕಳೆನಾಶಕವನ್ನು ಸಿಂಪಡಿಸಿದ ಪರಿಣಾಮ ರೈತನ ಶುಂಠಿ ಬೆಳೆ ಸಂಪೂರ್ಣ ನಾಶವಾಗಿರುವ ಘಟನೆ ನಡೆದಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಬೆಳೆದಿದ್ದ ಶುಂಠಿ ಬೆಳೆ ಹಾಳಾಗಿದ್ದು ರೈತ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ.
ಬೆಳೆ ನಷ್ಟದಿಂದ ಆಗಲೇ ಸಾಲದ ಸುಳಿಯಲ್ಲಿದ್ದ ಕುಟುಂಬಕ್ಕೆ ಮತ್ತಷ್ಟು ಹೊರೆ ಉಂಟಾಗಿದ್ದು ಜೀವನ ನಿರ್ವಹಣೆಯೇ ಕಷ್ಟಕರವಾಗಿದೆ ಎಂದು ರೈತ ಅಳಲು ತೋಡಿಕೊಂಡಿದ್ದಾರೆ. ತಪ್ಪು ಔಷಧಿ ನೀಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಬೆಳೆ ನಷ್ಟಕ್ಕೆ ಪರಿಹಾರ ದೊರಕಿಸಿಕೊಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈಗ ಹಳೆಬೀಡು ಘಟ್ಟದಲ್ಲಿ ಅಂತ ಬಂದು ಜಮೀನು ಬೇರೆ ಹತ್ರ ಶುಂಠಿ ಮಾಡಿಕೊಂಡು ಲೀಸಿಗೆ ಮಾಡ್ಕೊಂಡು ಮಾಡಿದ್ವಿ. ಅದನ್ನು ಇಲ್ಲಿ ಕಳೆನಾಶಕ ಅಂತ ದಾಸೇಗೌಡ ಪ್ಲಾಂಟೇಶನ್ ರಘು ಅವರು ಬೇಲೂರು ರಘು ದಾಸೇಗೌಡ ಪ್ಲಾಂಟೇಶನ್ ಅವ್ರ ಹತ್ರ ಕಳೆನಾಶಕ ನಾವು ಕೇಳಿದ್ವಿ 71 ಆಕ್ಸಿಗೋಲ್ಡ್ ಕೊಡಿ ಅಂತ. ಅವರು ಆಕ್ಸಿಗೋಲ್ಡ್ ಬದಲು ಇದು ಮ್ಯಾಕ್ಸ್ವೆಲ್ ಅಂತ ಹೇಳ್ಬಿಟ್ಟು ಬೇರೆ ಕಳೆನಾಶಕ ಕೊಟ್ಟು 71 ಕೊಟ್ಟು ಇದನ್ನು ಹೊಡೀರಿ ಕ್ಲೀನಾಗಿ ಹೋಗುತ್ತೆ ಅಂತ ಹೇಳಿದ್ರು ಅವರು. ನಾವು ಅದನ್ನು ಹೊಡೆದು 8 ದಿನ ಆದರೂ ಕಳೆ ಹೋಗಿಲ್ಲ ಅಂತ ಕೇಳಿದ್ವು. ಅವಾಗ ಹೇಳಿದ್ರು ಅವರು 15 ದಿವಸ ಆಗಬೇಕು ಹೋಗೋಕ್ಕೆ, ನೀಟಾಗಿ ಹೋಗುತ್ತೆ ಅಂದರು. ಅವ್ರ ಹತ್ರ ಹೋಗಿ ಮತ್ತೆ ಕೇಳಿದೆ, ಈ ಥರ ಆಗ್ತಿದೆ ಅಣ್ಣ, ಯಾಕೆ ಒಂಥರ ಗಿಡ ಎಲ್ಲ ಬತ್ತಿದಂಗೆ ಆಗ್ತಿದ್ದಾವೆ ಅಂತ. ಅವರು ನೀವೇನು ಮಾಡಿದ್ದೀರ ಅಂತ ಕೇಳಿದ್ರು. ಗೊಬ್ಬರ ಹಾಕಿದ್ದೀರ ಅಂದರು. ಹೌದು, ತೆಳ್ಳಗೆ ಗೊಬ್ಬರ ಯೂರಿ ಹಾಕಿದ್ದೀವಿ ಅಂತ ಹೇಳಿದ್ವು. ಅದರಿಂದ ಸುಟ್ಟೋಗಿದೆ ಅಂತ ಅವ್ರು ಹೇಳಿದ್ರು. ನಾವು ಅದರಿಂದನೇ ಆಗಿರ್ಬೋದೇನೋ ಅಂತೇಳ್ಬಿಟ್ಟು ಬೇರೆ ಮೆಡಿಸಿನ್ ಎಲ್ಲ ಔಷಧಿ ಎಲ್ಲ ಹೊಡೆದು ಆದರೂ ಬಂದಿಲ್ಲ. 4 ತಿಂಗಳಾದರೂ ಇನ್ನೂ ಗಿಡನೂ ಬಂದಿಲ್ಲ, ಕಳೆನೂ ಅರ್ಧಂಬರ್ಧ ಎಲ್ಲೋ ಒಂದೊಂದು ಬಂದಿದೆ ಕಳೆ, ಇನ್ನೂ ಕಳೆನೂ ಬಂದಿಲ್ಲ ಕರೆಕ್ಟಾಗಿ. ಹಂಗಾಗಿ ಈಗ ನಾವು ತುಂಬ ಕಷ್ಟದಲ್ಲಿದ್ದೀವಿ. ಸಾಲ ಮಾಡಿದ್ವಿ, ಚಿನ್ನ ಎಲ್ಲ ಆಡ ಇಟ್ಟಿದ್ವಿ, ಸಾಲದವರೆಲ್ಲ ಮನೆ ತಗ ಬರ್ತಿದ್ದಾರೆ. ಆದರೆ ಅದರಿಂದ ನಾವೀಗ ಇನ್ನೇನು ಸಾಯಬೇಕು ಅನ್ನೋ ಪೊಸಿಷನಲ್ಲಿ ನಾವಿದ್ದೀವಿ. ಅದರಿಂದ ಈಗ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತಿರೋದಿಷ್ಟೇ, ನಮಗಿದ್ರ ಬಗ್ಗೆ ಗೊತ್ತಿಲ್ಲ, ಪರಿಹಾರವನ್ನು ನೀವೇ ಹೇಗಾದರೂ ಮಾಡಿ ನಮಗೆ ದೊರಕಿಸಿಕೊಡ್ಬೇಕಂತ ಕೇಳ್ತಿದ್ವಿ. ಹಾಸನ ತಾಲೂಕಿನ ಕಾರೆಕೆರೆ ಗ್ರಾಮದಲ್ಲಿರುವ ಕೃಷಿ ವಿದ್ಯಾಲಯದ ಮುಂಭಾಗ ಕರ್ನಾಟಕ ರಾಜ್ಯದ ಕೃಷಿ ಪದವೀಧರರು ಮತ್ತು ವಿದ್ಯಾರ್ಥಿಗಳ ಸಂಘಟನೆಯ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಾದ ನಿರೀಕ್ಷಾ ಮತ್ತು ಮೋಹನ್ ಮಾತನಾಡಿ, ಕೃಷಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಿ ಕೃಷಿ ಪದವೀಧರರ ಭವಿಷ್ಯವನ್ನು ಸುರಕ್ಷಿತಗೊಳಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿ ವರ್ಷ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿ ನಡೆಸಬೇಕು, ರಾಯ್ಟೆಕ್ ಕಾಲೇಜುಗಳನ್ನು ರದ್ದುಪಡಿಸಬೇಕು ಹಾಗೂ ಬಿಇ ಜೈವಿಕ ತಂತ್ರಜ್ಞಾನ ಕೋರ್ಸ್ಗೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು. ಕೃಷಿ ಪದವೀಧರರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಸರ್ಕಾರ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಮಾನ್ಯ ಕೆಇ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಈಗ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ BE ಅವ್ರು 4 ವರ್ಷ ಓದಿರ್ತಾರೆ, ಅವರಿಗೆ ಇವಾಗ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ AO ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಸ್ ಏನೇನು ನಡೆದಿದ್ದಾವೆ ಅದ್ಯಾವುದಕ್ಕೂ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಪ್ರೈವೇಟ್ ಕಾಲೇಜಸ್ ಆಗಲಿ, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ, ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜಸ್ ಆಗಲಿ ಅಂತ ನಾವು ಮೊದಲೇ ಸ್ಟ್ರೈಕ್ ಮಾಡಿದ್ವಿ. ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಕಾಲೇಜಸ್ ಪ್ರೈವೇಟೈಸೇಷನ್ ಆಗಬಾರ್ದು ಅಂತಾನೆ ಸ್ಟ್ರೈಕ್ ಮಾಡಿದ್ವಿ. ಆದ್ರೂ ಅದಕ್ಕೇನು ಸರ್ಕಾರ ರೆಸ್ಪಾಂಡ್ ಮಾಡ್ದಲೇ ಪ್ರೈವೇಟೈಸೇಷನ್ಗೆ ಅವರು ಇದನ್ನ ಕೊಟ್ಟರು. ಆದ್ರೂ ಇವಾಗ ಅದನ್ನ ಕೊಟ್ಟಿದ್ದು ಏನೋ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವರಿಗೆ AO ಬರೆಯಕ್ಕೆ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಕೊಡೋದಲ್ದಲೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮಷ್ಟು ನಮ್ಮ ಲೆವೆಲ್ಲೇ ಅಲ್ಲ, ಅವರು ಕಾಂಪಿಟೇಷನ್ ಎಲ್ಲ ನಾವು ಲೆವೆಲ್ ಇಲ್ವೇ ಇಲ್ಲ. ನಮಗೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಗೊತ್ತಿಲ್ಲ, ರಾವೇ ಪ್ರೋಗ್ರಾಮ್ ಅಟೆಂಡ್ ಮಾಡಿರಲ್ಲ ಅವರು ಏನೂ ಗೊತ್ತಿಲ್ಲ. ಅವರು ಒಂದು ಸಾಯಿಲ್ ಇವು ನಾವೇನು ಮಾಮೂಲಿ ಕಲಿತೀವಿ, ಜೆನೆಟಿಕ್ಸ್, ಸಾಯಿಲ್ ಅವೇನು ಕಲ್ತಿರಲ್ಲ ಅವರು. ಸುಮ್ಮನೆ ಅವ್ರೇನೋ ಮಷೀನು, ಸಾಫ್ಟ್ವೇರು, ಹಾರ್ಡ್ವೇರು ಅನ್ಕೊಂಡು ಸಾಫ್ಟ್ವೇರ್ ಹಾರ್ಡ್ವೇರ್ ಅನ್ಕೊಂಡು ಅವ್ರೇನೋ ಮಾಡ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಅಗ್ರಿಕಲ್ಚರ್ ಬಗ್ಗೆ ಏನೋ ನಾಲೆಡ್ಜೇ ಇರಲ್ಲ. ಅವರಿಗೆ AO ಕೊಟ್ಟು ಅವರು ಸುಮ್ಮನೆ ಏನೇನೋ ಎಕ್ಸಾಮಲ್ಲಿ ಬರೆದು ಅವರು ಏನಾದರೂ ಅಕಸ್ಮಾತ್ ಆಗಿ ಪಾಸ್ ಆದ್ರೆ ಈಗ ಅಗ್ರಿಕಲ್ಚರ್ ಓದಿರೋರಿಗೆ ತುಂಬಾ ಲಾಸ್ ಆಗುತ್ತೆ. ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇರೋದೇ ಕಡಿಮೆ, 10 ಇರ್ಬೋದು ಮೇ ಬಿ. ಅದಕ್ಕೆ ಆ ಸೀಟ್ ಸಿಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಹುಡುಗರು. ಸೆಕೆಂಡ್ PUಲಿ ಎಷ್ಟು ಓದಿರ್ತಾರೆ, ರಾತ್ರಿ ಹಗಲು ಅಂತಲೇ ಎಷ್ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬರ್ದು ಪ್ರಾಕ್ಟಿಕಲ್ಗೆ ಅಂತಾನೆ ಕೋಚಿಂಗ್. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಚಾತ್ರೋಂ ಕಾ ಗೂಂಜ್ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ತಮ್ಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನೀಟ್ ಪರೀಕ್ಷೆಯ ಅಕ್ರಮಗಳಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ. ಕಳೆದ 12 ವರ್ಷಗಳಲ್ಲಿ ಸುಮಾರು 152 ಬಾರಿ ವಿವಿಧ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಶಿಕ್ಷಣ ವ್ಯವಸ್ಥೆಯ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಟೀಕಿಸಿದರು. ಎಕ್ಸಾಂನಲ್ಲಿ ಆದಂಥ ಮೋಸ, ದ್ರೋಹ ಮತ್ತು ಅನ್ಯಾಯದಿಂದ 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡರು. ಆ ಹೊಣೆಗಾರಿಕೆ ಯಾರದ್ದು? ನೀಟ್ ಅಕ್ರಮಗಳಿಗೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು.
ವಿದ್ಯಾರ್ಥಿಗಳ ಸಮಸ್ಯೆಗಳ ಕುರಿತು ಸಂಸತ್ತಿನಲ್ಲಿ ಚರ್ಚೆ ನಡೆಸಿ ಪರೀಕ್ಷಾ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸುವಂತೆ ಆಗ್ರಹಿಸಿದರು. ಪಾರ್ಲಿಮೆಂಟ್ನಲ್ಲಿ ಇದರ ಬಗ್ಗೆ ಚರ್ಚೆಗೆ ಸಮಯ ಕೊಡಬೇಕು, ವಿದ್ಯಾರ್ಥಿಗಳ ಭವಿಷ್ಯ ರಕ್ಷಿಸಲು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ದಿನೇಶ್ ಒತ್ತಾಯಿಸಿದರು. ಇವತ್ತು ಚಿಕ್ಕಮಗಳೂರಿನಲ್ಲಿ ವಿದ್ಯಾರ್ಥಿಗಳ ಪ್ರತಿಧ್ವನಿಯನ್ನ ಛಾತ್ರೋಂಕ ಗೂಂಜ್ ಈ ಕಾರ್ಯಕ್ರಮವನ್ನ ಇವತ್ತು ದೇಶಾದ್ಯಂತ ನಾವು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇದು ಈಗಾಗಲೇ ಅವರು ಕೋಟಾದಲ್ಲಿ ಶುರು ಮಾಡಿದ್ರು ಒಂದು ತಿಂಗಳ ಹಿಂದೆ. ಅವರು ಕೂಡ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದ್ದಾರೆ ಮತ್ತು ಕರ್ನಾಟಕಕ್ಕೂ ಕೂಡ ಬರ್ತಾರೆ. ಇವತ್ತು ಮುಖ್ಯವಾಗಿ ಪಾರದರ್ಶಕ ವ್ಯವಸ್ಥೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಸಿಗಬೇಕು ಅಂತಲೇ ನಮ್ಮ ಆಗ್ರಹ. ಇವತ್ತು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರಾಜ್ಯ ವಿದ್ಯಾರ್ಥಿಗಳನ್ನು ಕಡೆಗಣಿಸಿದ್ದಾರೆ. ಅವರ ಭವಿಷ್ಯದ ಬಗ್ಗೆ ಇವತ್ತು ಚೆಲ್ಲಾಟ ಆಡಿದ್ದಾರೆ. ಮತ್ತು ಇಷ್ಟೆಲ್ಲ ಮೋಸ ಅನ್ಯಾಯ ಆದಾಗ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ಬೀದಿಗೆ ಬಂದು ಜಂತರ್ ಮಂತರಲ್ಲಿ 20 ದಿವಸಗಳಿಂದ ಹೆಚ್ಚು ಕಾಲ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕೂಡ ಅವರು ಕಿವಿ ಕೊಡ್ದೇನೆ, ಅಲ್ಲಿ ಸಮಾಲೋಚನೆ ಮಾಡ್ದೇನೆ, ನಮ್ಮನ್ನು ಯಾರು ನೀವು ಯಾರು ನಿಮ್ಮ ಬಗ್ಗೆ ನಾವು ಕೇರೆ ಮಾಡೋದಿಲ್ಲ ಅಂತ ಒಂದು ಕೆಟ್ಟ ಭಾವನೆಯಲ್ಲಿ ಅವರು ಏನು ವರ್ತಿಸ್ತಾ ಇದ್ದಾರೆ, ಇದು ಖಂಡಿಸ್ತಾ ಇದ್ದೀವಿ. ಮತ್ತು ಈ ನೀಟ್ ಎಕ್ಸಾಮಲ್ಲಿ ಆದಂಥ ಮೋಸ, ದ್ರೋಹ ಮತ್ತು ಅನ್ಯಾಯದಿಂದ 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಹೊಣೆಗಾರಿಕೆ ಯಾರ್ದು? ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ಕನಿಷ್ಠ ಪಕ್ಷ ಈ ಎಲ್ಲ ವೈಫಲ್ಯಗಳಿಗೆ ಹೊಣೆಯನ್ನು ಹೊತ್ತು ರಾಜೀನಾಮೆ ಅವರೇ ಕೊಡಬೇಕಾಗಿತ್ತು. ಆದರೆ ಅವರು ಮಾತಾಡೋಕ್ಕೂ ಕೂಡ ತಯಾರಾಗಿಲ್ಲ, ಒಂದು ಸ್ಟೇಟ್ಮೆಂಟ್ ಕೂಡ ಕೊಡೋಕ್ಕೆ ತಯಾರಾಗಿಲ್ಲ ಧರ್ಮೇಂದ್ರ ಪ್ರಧಾನ್. ಇವತ್ತುವರೆಗೂ ಕೂಡ ಅದ್ರ ಬಗ್ಗೆ ಒಂದು ನೋವನ್ನು ಕೂಡ ಅದ್ರ ಬಗ್ಗೆ ಒಂದು ಸಿಂಪತಿ ಕೂಡ ವ್ಯಕ್ತಪಡಿಸುವಂಥ ಕೆಲಸ, ಅನುಕಂಪನೆ ಕೂಡ ವ್ಯಕ್ತಪಡಿಸಲಿಲ್ಲ ಅವರು. ಈ ಒಂದು ಮಟ್ಟದಲ್ಲಿ ಒಬ್ಬ ದೇಶದ ಎಜುಕೇಷನ್ ಮಿನಿಸ್ಟರ್ ಇದ್ದರೆ ನಾವು ಯಾವತ್ತೂ ಕೂಡ ಈ ರೀತಿಯಾದ ಎಜುಕೇಷನ್ ಮಿನಿಸ್ಟರ್ ನಾವು ನೋಡಿಲ್ಲ. ಸಹಾನುಭೂತಿನೇ ಇಲ್ಲ ಅವ್ರಿಗೆ. ಅದಕ್ಕೆ ಅವರ ತಲೆದಂಡ ಆಗಲೇಬೇಕು. ಕನಿಷ್ಠ ಪ್ರಥಮ ನಮ್ಮ ಒಂದು ಆಗ್ರಹ ಏನಂತ ಹೇಳಿದ್ರೆ ಈ ಸರ್ಕಾರ ಅವ್ರನ್ನ ವಜಾ ಮಾಡಬೇಕು, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ತೆಗಿಬೇಕು, ಅವರು ರಿಸಿಗ್ನೇಷನ್ ಕೊಡಬೇಕು. ಎರಡನೇದು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿ ಇದ್ರ ಬಗ್ಗೆ ಸಮಯ ಕೊಡಬೇಕು. ಪ್ರಧಾನಮಂತ್ರಿಗಳು, ಸ್ಪೀಕರ್ ಅವರು ಚರ್ಚೆ ಆಗಿ ಮುಂದೆ ಏನು ಮಾಡಬೇಕು ಸರಿಪಡಿಸೋದಕ್ಕೆ ಮತ್ತು ಎಲ್ಲೆಲ್ಲಿ ವೈಫಲ್ಯಗಳಾಯಿತು ಎಲ್ಲವೂ ಕೂಡ ಚರ್ಚೆಯಾಗಿ ಒಂದು ಮುಂದಿನ ಹೆಜ್ಜೆ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತದೆ. ಮತ್ತು ಈ ಥರ ಮತ್ತೆ ಮರುಕಳಿಸ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ಇವತ್ತು ನಾವು ಆಗ್ರಹಿಸ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅಲ್ಲಿ ಯಾರು ಜಂತರ್ ಮಂತರಲ್ಲಿದ್ದಾರೆ ಅವ್ರ ಜೊತೆ ಕರೆಸಿ ಅವ್ರ ಜೊತೆನೂ ಮಾತಾಡಬೇಕು. ಇದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು, ತಪ್ಪನ್ನು ಒಪ್ಕೋಬೇಕು. ಇದೆಲ್ಲ ಮಾಡಿದ್ರೆ ಮುಂದೆ ನಾವು ದೇಶದ ಯುವಕರ ಭವಿಷ್ಯದ ಬಗ್ಗೆ ನಾವು ಏನು ಹೋರಾಟವನ್ನು ಈಗ ಎತ್ಕೊಂಡಿದ್ದೀವಿ ಅದಕ್ಕೆ ಒಂದು ತಾರ್ಕಿಕವಾಗಿ ಒಂದು ಅಂತ್ಯಕ್ಕೆ ತಗೊಂಡು ಹೋಗ್ಬೋದು. ಇಲ್ಲದೆ ಹೋದ್ರೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತದೆ. ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಇವಿ ಬಸ್ನಲ್ಲಿ ಪತ್ರಕರ್ತ ಕಲ್ಯಾಣ್ ಕುಮಾರ್ ಅವರು ಕಳೆದುಕೊಂಡಿದ್ದ ಐಡಿ ಕಾರ್ಡ್ ಅನ್ನು ಬಸ್ ಸಿಬ್ಬಂದಿ ಪ್ರಾಮಾಣಿಕವಾಗಿ ಹಿಂದಿರುಗಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬಸ್ ಚಾಲಕ ಹನುಮೇಶ್ ಹಾಗೂ ನಿರ್ವಾಹಕ ದಿನದತ್ತ ಅವರು ಪ್ರಯಾಣಿಕರ ವಸ್ತುವನ್ನು ಸುರಕ್ಷಿತವಾಗಿ ಸಂರಕ್ಷಿಸಿ ಅದರ ಮಾಲೀಕರಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಅಲ್ಲದೆ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ನಿಲ್ದಾಣಾಧಿಕಾರಿ ಸುರೇಶ್ ನಾಯ್ಕ್ ಅವರ ಸಹಕಾರದಿಂದ ಐಡಿ ಕಾರ್ಡ್ ಅನ್ನು ಯಶಸ್ವಿಯಾಗಿ ಹಿಂದಿರುಗಿಸಲು ಸಾಧ್ಯವಾಗಿದ್ದು, ಈ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ನವದೆಹಲಿ ಸಂಸತ್ ಭವನದ ಎದುರು ಇಂಡಿಯಾ ಮೈತ್ರಿಕೂಟದ ನೇತೃತ್ವದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪರೀಕ್ಷಾ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆಯಾಗಿದೆ, ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಆರೋಪಿಸಿದ ನಾಯಕರು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಪರೀಕ್ಷಾ ವ್ಯವಸ್ಥೆಯನ್ನು ಪಾರದರ್ಶಕಗೊಳಿಸಿ ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದರು.
ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಪರೀಕ್ಷಾ ಅಕ್ರಮಗಳಿಂದ ಹಲವು ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ. ದೇಶಾದ್ಯಂತ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದು, ಹಲವೆಡೆ ಲಾಠಿಚಾರ್ಜ್ ನಡೆದಿರುವುದರಿಂದ ಅನೇಕರು ಗಾಯಗೊಂಡು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಅವರು ಹೇಳಿದರು. ಈ ಬೆಳವಣಿಗೆಗಳಿಗೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರಕರಣದ ಕುರಿತು ಸಂಸತ್ತಿನಲ್ಲಿ ಮೊದಲು ಸಮಗ್ರ ಚರ್ಚೆ ನಡೆಸಬೇಕು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸುವ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಣ ವ್ಯವಸ್ಥೆಯ ಮೇಲಿನ ವಿದ್ಯಾರ್ಥಿಗಳ ವಿಶ್ವಾಸವನ್ನು ಮರುಸ್ಥಾಪಿಸಲು ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕೆಂದು ಖರ್ಗೆ ಹೇಳಿದರು. सरकार आगे आए, स्टेटमेंट दिए कि जो इस्तीफा हम पूछ रहे हैं और एजुकेशन मिनिस्टर इस्तीफा देना चाहिए और लाखों हजारों लोग आज रास्ते पे गिरे हुए, लाठीचार्ज हो गई है और बहुत से हॉस्पिटल्स में हैं और उनके माँ बाप परेशान हैं. इसीलिए मैं आपसे विनती करता हूं, उनका रिजिग्नेशन पहला लीजिए, डिस्कशन शुरू कीजिए. हम तैयार हैं डिस्कशन के लिए. इस्तीफा जरूर होना चाहिए और जब तक आप इस्तीफा नहीं दिलाएंगे डिस्कशन शुरू नहीं. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನ ಮಹಾರಾಣಿ ಜೂನಿಯರ್ ಕಾಲೇಜು ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ನೀಟ್ ವಿರುದ್ಧದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಹೇಳಿದ್ದಾರೆ ಎಂದು ಬಿಜೆಪಿ ಮುಖಂಡರ ಆರೋಪ. ಹಳೇಬೀಡಿನಲ್ಲಿ ಕೀಟನಾಶಕ ಔಷಧಿ ಅಂಗಡಿಯ ಎಡವಟ್ಟು, ತಪ್ಪು ಕಳೆನಾಶಕ ಸಿಂಪಡಿಕೆಗೆ ಲಕ್ಷಾಂತರ ರೂಪಾಯಿ ಶುಂಠಿ ಬೆಳೆ ಸಂಪೂರ್ಣ ನಾಶ, ಸಾಲದ ಸುಳಿಯಲ್ಲಿ ರೈತ ಕುಟುಂಬ, ಸಮಗ್ರ ಪರಿಹಾರಕ್ಕೆ ಆಗ್ರಹ. ರಾಜ್ಯಸಭೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಧ್ವನಿ. ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.